ಮತ್ತೊಂದು ಕಡೆ ದೆಹಲಿಯಲ್ಲಿ ಸಂಭವಿಸಿರುವಂತಹ ಈ ಸ್ಫೋಟದ ನಂತರದಲ್ಲಿ ಸಹಜವಾಗಿ ದೇಶದ ಮಹಾನಗರಗಳಲ್ಲಿ ಕಟ್ಟೆಚ್ಚರ ವಹಿಸಬೇಕು ಅಂತ ಹೇಳ್ಕೊಂಡು ಸೂಚನೆಯನ್ನ ಕೊಡಲಾಗಿದೆ. ಡಿಜಿ ಅಂಡ್ ಐಜಿಪಿ ಸಲೀಂ ಕೂಡ ಕರ್ನಾಟಕದ ಹಲವು ನಗರಗಳಿಗೆ ಸಂಬಂಧಪಟ್ಟ ಹಾಗೆ ಏರ್ಪೋರ್ಟ್ ಆಗಿರಬಹುದು, ಬಂದರು ಪ್ರದೇಶಗಳಾಗಿರಬಹುದು, ಜನನಿಬಿಡ ಪ್ರದೇಶಗಳು, ಮಾರ್ಕೆಟ್ಗಳು ಇಲ್ಲೆಲ್ಲ ಕಟ್ಟೆಚ್ಚರ ವಹಿಸಿ ಅನ್ನುವಂಥ ಸೂಚನೆಯನ್ನ ಎಸ್ಪಿಗಳಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಹೆಚ್ಚಿನ ನಿಗಾ ಇಡಬೇಕು ಅನ್ನುವಂಥ ಸೂಚನೆಯನ್ನ ಕೊಟ್ಟಿದ್ದಾರೆ. ಆಮೇಲೆ ಯಾರಾದರೂ ಅನುಮಾನಾಸ್ಪದವಾಗಿ ಏನಾದರೂ ವಸ್ತುವನ್ನು ಇಟ್ಟು ಹೋಗಿರೋದು, ಅದರ ಜೊತೆಗೆ ಏನಾದರೂ ಈ ಲಾಡ್ಜ್ಗಳಲ್ಲಿ ಯಾರಾದರೂ ಅನುಮಾನಾಸ್ಪದವಾಗಿ ತಂಗಿರುವಂಥದ್ದು, ಇಂಥದ್ದೇನಾದರೂ ಮಾಹಿತಿ ಇದ್ರೆ ಕೂಡಲೇ ಅದನ್ನು ಕಲೆ ಹಾಕಿ ಜೊತೆಗೆ ಕ್ರಮ ತೆಗೆದುಕೊಳ್ಳಿ, ಅದ್ರ ಮೇಲೆ ಒಂದು ಕಣ್ಣಿಡಿ ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಮತ್ತೊಂದು ಕಡೆ ಬೆಂಗಳೂರಿನಲ್ಲೂ ಈಗ ಕೆಲವು ವಾಹನಗಳನ್ನು ಅಡ್ಡ ಹಾಕೋದು, ತಪಾಸಣೆ ಮಾಡೋದು ಇದೆಲ್ಲವೂ ಕೂಡ ನಡೀತಾ ಇದೆ. ಜನ ಈ ರೀತಿಯಾದಂಥ ತಪಾಸಣೆ ಮತ್ತೊಂದು ಆದಂಥ ಸಂದರ್ಭದಲ್ಲಿ ಯಾರು ಭಾಳ ಆತಂಕಕ್ಕೊಳಗಾಗಕ್ಕೆ ಹೋಗ್ಬಿಡಿ, ಏನಾಗ್ಬಿಡ್ತು ಏನು ಅಂತ ಕೆಲವರಿಗೆ ವಿಷಯ ಗೊತ್ತಿರಲ್ಲ. ಹಿಂಗೆಲ್ಲ ಪೊಲೀಸರು ಸಡನ್ ಆಗಿ ಬರೋದು, 16 ಮಂದಿ ಬಂದು ವೆಹಿಕಲ್ಗಳ ಅಡ್ಡ ಹಾಕೋದು, ನಾಕಾಬಂದಿ ನೋಡೋದು, ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಗಾಬರಿ ಆಗ್ತಾರೆ. ಬಟ್ ವಿಷಯ ಗೊತ್ತಿರಲಿ, ದೆಹಲಿ ಸ್ಫೋಟ ಆದಂಥ ನಂತರದಲ್ಲಿ ಬೆಂಗಳೂರಿನಲ್ಲೂ ಕೂಡ ಈಗ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಡಲಾಗಿದೆ. ಅಲ್ಲಿ ನಾವು ನೋಡ್ತಾ ಇದೀವಲ್ಲ, ದೇಶದ ಹಲವೆಡೆ ಈಗ ವೆಹಿಕಲ್ಗಳು ಏನಾದರೂ ಅನುಮಾನಾಸ್ಪದವಾಗಿ ಕಂಡು ಬಂದರೆ ಅಡ್ಡ ಹಾಕೋದು, ಅದನ್ನು ಪರಿಶೀಲನೆ ಮಾಡೋದು ಇದೆಲ್ಲವೂ ಕೂಡ ನಡೀತಾ ಇದೆ. ಇದೆಲ್ಲ ಕೇವಲ ಒಂದು ಉತ್ತರ ಪ್ರದೇಶದಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನು. ನೋಯ್ಡಾದಲ್ಲೆಲ್ಲ ಭಾಳ ಹೆಚ್ಚಿನ ಮುಂಜಾಗ್ರತೆ ವಹಿಸಲಾಗ್ತಾ ಇದೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಮಹೇಶ್, ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪ್ರತಿನಿಧಿ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ಘಟನೆ ಆದಂತ ಸ್ಪಾಟ್ ನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ದೆಹಲಿಯ ಕೆಂಪುಕೋಟೆ ಬಳಿಯಿಂದ. ಮಹೇಶ್, ಇಲ್ಲಿ ಒಂದು ವಿಚಾರ ಅಂತಂದ್ರೆ ಎಕ್ಸಾಕ್ಟ್ಲಿ ನೀವು ಆಗಿ ಹೇಳ್ತಾ ಇದ್ರಿ, ಅಲ್ಲಿ ಕಾರ್ಗಳನ್ನೆಲ್ಲ ಪಾರ್ಕಿಂಗ್ ಮಾಡೋಕೆ ಅವಕಾಶ ಇಲ್ಲ, ಬಹಳ ಬಿಸಿಯೆಸ್ಟ್ ರಸ್ತೆ ಅದು ಅನ್ನುವಂಥದ್ದನ್ನ ಅಲ್ಲಿ ಪೊಲೀಸರು ಕೂಡ ಅದನ್ನೇ ಹೇಳ್ತಾ ಇದ್ರು. ಅಂದ್ರೆ ಮೂವಿಂಗ್ ವೆಹಿಕಲ್ ನಲ್ಲಿ ಬ್ಲಾಸ್ಟ್ ಆಯ್ತು, ಆ ಕಾರ್ನಲ್ಲಿ ಇದ್ದಂಥವ್ರು ಕೂಡ ಮೃತಪಟ್ಟಿರ್ಬೋದು ಅನ್ನೋ ಮಾದರಿಯಲ್ಲಿ ಪೊಲೀಸ್ ಮಾತನಾಡಿದ್ರು. ಅಂತ ಅಂದ್ರೆ ಇನ್ನು ನಾವು ಒಂದು ಹಂತದಲ್ಲಿ ಈ ಸ್ಫೋಟದ ತೀವ್ರತೆ ನೋಡಿದಾಗ ಸುಧಾರಿತ ಸ್ಫೋಟಕಗಳನ್ನ ಬಳಸಲಾಗಿದೆ ಅಂತ ಅಂದ್ಕೊಂಡ್ರು ಕೂಡ ಮೂವಿಂಗ್ ವೆಹಿಕಲ್ ನಲ್ಲಿ ಈ ತರ ಸ್ಫೋಟ ಆಗಿದೆ ಅನ್ನುವಂಥದ್ದು ಪೊಲೀಸರಿಗೆ ಪ್ರೈಮಾ ಫೇಸಿಲ್ ಕಂಡು ಬಂದಿದೆ ಅಂತ ಅಂದ್ರೆ ಏನಾಗಿರ್ಬೋದು ಅನ್ನುವಂಥ ರೀತಿಯಾಗಿ ಅನಿಸ್ತಾ ಇದೆ. ಮಹೇಶ್, ಓವರ್ ಟು ಯು ಮಹೇಶ್, ಡೀಟೇಲ್ಸ್ ಏನ್ ಸಿಗ್ತಾ ಇದೆ? ಮಲ್ತೇಶ್, ಖಂಡಿತ ಏನು ದೆಹಲಿಯ ಕೆಂಪುಕೋಟೆ ಬಳಿ ಇರುವಂಥ ಮೆಟ್ರೋ ಬಳಿ ಒಂದು ಕಾರ್ ಸ್ಫೋಟ ಪ್ರಕರಣ ಸಂಬಂಧಪಟ್ಟಂಗೆ ಸಂಜೆಯಿಂದ ಕೂಡ ತನಿಖೆ ನಡೆಸ್ತಾ ಇರುವಂಥದ್ದು. ಪ್ರಮುಖವಾಗಿ ನಾವು ಸ್ಥಳದಲ್ಲಿ ನೋಡಬಹುದಾಗಿದೆ, ಪೊಲೀಸರಿಗೂ ಮತ್ತು NIA ಅಧಿಕಾರಿಗಳು ಮತ್ತು NSG ಅಧಿಕಾರಿಗಳು ಈಗಾಗಲೇ ಆ ಕಾರು ಇಲ್ಲಿಗೆ ಹೇಗೆ ಬಂತು ಮತ್ತು ಅದನ್ನು ಯಾರು ತಂದರು ಅನ್ನೋದು ಕೂಡ ಈಗ ಎಲ್ಲ ಆಯಾಮದಲ್ಲೂ ಏನೋ ಒಂದು ತನಿಖೆ ಕೂಡ ಮಾಡ್ತಾ ಇರುವಂಥದ್ದು. ಹೇಳಿ ಕೇಳಿ ಇಲ್ಲಿ ಜನನಿ ಬಿಡ ಪ್ರದೇಶ ಆಗಿರುವಂಥದ್ದು, ಅಂದರೆ ಪ್ರತಿನಿತ್ಯ ಸಾವಿರಾರು ಏನು ಜನರು ಇಲ್ಲಿ ಓಡಾಡ್ತಾರೆ ಅಂತ ಹೇಳ್ಬೋದು. ಹೀಗಾಗಿ ಕಾರುಗಳು ಕೂಡ ಏನು ಸಾಮಾನ್ಯವಾಗಿ ಓಡಾಡ್ತಾ ಇರ್ತವೆ. ಈ ಹಿನ್ನೆಲೆಯಲ್ಲಿ ಕಾರು ಏನಾದರೂ ಇಲ್ಲಿ ಈ ಸಿಗ್ನಲಲ್ಲಿ ಪಾಸ್ ಆಗಿದೆಯಾ ಇಲ್ವಾ, ಮತ್ತು ಮತ್ತೊಂದು ಸಿಗ್ನಲ್ ಇಂದ ಯಾವ ದಿಕ್ಕಿನಿಂದ ಬಂದು ಇಲ್ಲಿ ನಿಂತಿದೆ ಅನ್ನೋದು ಕೂಡ ಈಗ ಒಂದು ತನಿಖೆ ಮಾಡ್ತಾ ಇರುವಂಥದ್ದು. ಈಗ ಮೇಲ್ನೋಟಕ್ಕೆ ಇದು ಏನು ಚಲಿಸುವಂತ ಕಾರ್ ಬ್ಲಾಸ್ಟ್ ಆಗಿದೆ ಅನ್ನೋದು ಕೂಡ ಇಂದು ಪೊಲೀಸರು ಶಂಕೆ ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಂದ್ರೆ ಇಲ್ಲಿ ಏಕಾಏಕಿ ತಂದು ನಿಲ್ಲಿಸೋದಾದ್ರೆ ಇಲ್ಲಿ ಸಾಕಷ್ಟು ಒಂದು ಬಂದೋಬಸ್ತ್ ವ್ಯವಸ್ಥೆ ಕೂಡ ಇರುವಂಥದ್ದು. ಯಾಕಂದ್ರೆ ಇಲ್ಲಿ ಏನು ಕೆಂಪುಕೋಟೆ ಇರುವುದರಿಂದ ಸಾಕಷ್ಟು ಬೇರೆ ಬೇರೆ ರಾಜ್ಯಗಳಿಂದ ಒಂದು ಜನರು ಬಂದು ಇಲ್ಲಿ ವೀಕ್ಷಣೆ ಕೂಡ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಅದನ್ನ ತಪ್ಪಿಸುವಂತ ಸಲುವಾಗಿ ಅಂದ್ರೆ ಈ ಒಂದು ಪೊಲೀಸರು ಭದ್ರತಾ ಏನು ವ್ಯವಸ್ಥೆ ಇರೋದ್ರಿಂದ ಆ ಒಂದು ಕಾರು ಮುಂಚಿತವಾಗಿ ತಂದು ನಿಲ್ಲಿಸಿ ಬ್ಲಾಸ್ಟ್ ಮಾಡುವಂತ ಪ್ರಯತ್ನ ಕೈ ಹಾಕಲ್ಲ ಅಂತ ಹೇಳ್ಬೋದು. ಹೀಗಾಗಿ ಚಲಿಸುವಂತ ಕಾರ್ನಿಂದಲೇ ಬ್ಲಾಸ್ಟ್ ಆಗಿದೆ ಅನ್ನೋದು ಕೂಡ ಮೇಲ್ನೋಟಕ್ಕೆ ಒಂದು ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಈಗ ನಾವು ದೃಶ್ಯದಲ್ಲಿ ನೋಡಬಹುದಾಗಿದೆ, ಎರಡೂ ಕಡೆ ಸಾಕಷ್ಟು ವ್ಯವಸ್ಥೆ ಕೂಡ ಮಾಡ್ಕೊಂಡಿರುವಂಥದ್ದು, ಅಂದ್ರೆ ರಸ್ತೆಯನ್ನು ಬಂದ್ ಮಾಡಿರುವಂಥದ್ದು. ಇನ್ನು ಆ ಭಾಗದಲ್ಲಿ ಒಂದು ಹಿಂದೂ ದೇವಾಲಯ ಕೂಡ ಇರುವಂಥದ್ದು. ಆ ಹಿಂದೂ ದೇವಾಲಯಕ್ಕೂ ಕೂಡ ಸಾವಿರಾರು ಭಕ್ತರು ಕೂಡ ಬರ್ತಾರೆ. ಇದ್ರ ಜೊತೆಗೆ ದೆಹಲಿಯ ಒಂದು ಕೆಂಪುಕೋಟೆ ಏನಿದೆ ಪ್ರಸಿದ್ಧವಾದಂಥ ಹಿನ್ನೆಲೆಯಲ್ಲಿ ಆ ಒಂದು ಸಾಕಷ್ಟು ಜನರು ವೀಕ್ಷಣೆ ಕೂಡ ಮಾಡ್ತಾರೆ. ಈಗ ಸದ್ಯ ನಾವು ದೃಶ್ಯದಲ್ಲಿ ನೋಡಬಹುದು, ಈಗ ಇದೆಲ್ಲ ನೋಡ್ತಾ ಇದ್ರೆ ಇಲ್ಲಿ ಒಂದಷ್ಟು ಆ ಒಂದು ಭೀಕರತೆಯನ್ನು ಕೂಡ ನಾವು ದೃಶ್ಯದಲ್ಲಿ ನೋಡೋದಾದ್ರೆ ಆ ಒಂದು ಬ್ಲಾಸ್ಟ್ಗೆ ಯಾವ ರೀತಿ ಅಂತ ಹೇಳಿದ್ರೆ ಈಗ ಇದು ನಾವು ಏನು ದೃಶ್ಯದಲ್ಲಿ ಮೇಲ್ನೋಟಕ್ಕೆ ನೋಡ್ತಾ ಇರ್ಬೋದು, ಇದು ಮನುಷ್ಯನ ಒಂದು ಆ ಒಂದು ಮೃತದೇಹದ ಒಂದು ತುಂಡು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮತ್ತೊಂದು ಭಾಗದಲ್ಲಿ ಏನು ಆ ಒಂದು ಬಲಭಾಗದಲ್ಲಿ ಈ ಒಂದು 10 ರಿಂದ 20 ಮೀಟರ್ ಒಂದು ಕಾರ್ ಬ್ಲಾಸ್ಟ್ ಆಗುತ್ತೆ. ಅದರ ಒಂದು ಮುಂಭಾಗದ ಬಂಪರ್ ಅನ್ನು ನೋಡುವಂತ ದೃಶ್ಯ ಕೂಡ ನಾವು ನೋಡಬಹುದಾಗಿದೆ. ಬಂಪರ್ ಇಲ್ಲಿಗೆ ಬಂದು ಬಿದ್ದಿರುವಂಥದ್ದು, ಅಂದ್ರೆ ಈ ಸಂಪೂರ್ಣವಾಗಿ ಬಂಪರ್ ನೋಡೋದಾದ್ರೆ ಇನ್ನು ಯಾವ ರೀತಿ ಈ ಒಂದು ಕಾರ್ ಬ್ಲಾಸ್ಟ್ ಆಗಿದೆ ಮತ್ತೆ ಎಷ್ಟು ಒಂದು ವಾಹನಗಳು ಕೂಡ ಒಂದು ಬೆಂಕಿಗೆ ಆಹುತಿ ಆಗೋದು ಕೂಡ ಕಾಣಬಹುದಾಗಿದೆ. ಸದ್ಯ 6 ರಿಂದ 8 ಏನು ವಾಹನಗಳು ಒಂದು ಬೆಂಕಿಗೆ ಆಹುತಿ ಆಗಿರುವಂಥದ್ದು. ಸದ್ಯ 10ಕ್ಕೂ ಹೆಚ್ಚು ಜನರು, ಅಂದ್ರೆ ಸದ್ಯದ ಮಾಹಿತಿ ಪ್ರಕಾರ 10 ಜನರು ಒಂದು ಸಾವನ್ನಪ್ಪಿರುವಂಥದ್ದು, 30ಕ್ಕೂ ಹೆಚ್ಚು ಜನರು ಒಂದು ಏನು ಒಂದು ಗಾಯಾಳುಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಪಡಿತಾ ಇದ್ದಾರೆ. ಎಲ್ಲ ಆಯಾಮಗಳಲ್ಲಿ ಬೆಳಗ್ಗೆಯಿಂದ ಏನು ಸಾಕಷ್ಟು ಹರಿಯಾಣದಿಂದ ಒಂದಷ್ಟು ಶಂಕಿತ ಉಗ್ರರನ್ನ ಏನು ಬಂಧಿಸಿದ್ರು, ಆ ಆಯಾಮದಲ್ಲಿ ಪೊಲೀಸರು ಕೂಡ ತೊಡಗಿದ್ರು ಅಂತ ಹೇಳ್ಬೋದು. ಈ ಒಂದು ಕಾರ್ ಇಲ್ಲಿಗೆ ಯಾಕೆ ಬಂತು ಪ್ರಮುಖವಾಗಿ ದೆಹಲಿ ಕೆಂಪುಕೋಟೆ ಬಳಿನೇ ಒಂದು ಬಂದಿರುವಂಥದ್ದು ಕೂಡ ಯಾಕೆ ಅನ್ನೋದು ಕೂಡ ಪೊಲೀಸರು ಒಂದು ತನಿಖೆ ಕೂಡ ಕೈಗೊಂಡಿದ್ದಾರೆ. ಒಟ್ಟಾರೆ ಮೇಲ್ನೋಟಕ್ಕೆ ನೋಡೋದಾದ್ರೆ ಪಕ್ಕಾ ಪ್ಲಾನ್ ಮಾಡಿ ಇಲ್ಲಿಗೆ ತಂದಿರುವಂಥದ್ದು, ಅಂದ್ರೆ ಚಲಿಸುವಂತ ಕಾರ್ನಲ್ಲೇ ಬ್ಲಾಸ್ಟ್ ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತೆ
ಆಗುತ್ತೆ ಅನ್ನೋದು ಕೂಡ ಉಗ್ರರ ಮೇಲ್ನೋಟಕ್ಕೆ ಪ್ಲಾನ್ ಆಗಿದೆ ಅನ್ನೋದು ಕೂಡ ಮಾಹಿತಿ ಲಭ್ಯ ಆಗ್ತದೆ. ಯಾಕಂದ್ರೆ ನಿಲ್ಲಿಸಿದ್ರೆ ಕೂಡಲೇ ಒಂದು ಪೊಲೀಸರು ಕೂಡ ವಾಹನಗಳನ್ನ ಪಾರ್ಕಿಂಗ್ ಮಾಡೋದಕ್ಕೆ ಅವಕಾಶ ನೀಡುವುದಿಲ್ಲ. ಹೀಗಾಗಿ ಈ ಒಂದು ಬ್ಲಾಸ್ಟ್ ನೋಡ್ತಾ ಇದ್ರೆ ಈ ಒಂದು ಹಿನ್ನೆಲೆಯಲ್ಲಿ ಬೇರೆ ಬೇರೆ ಒಂದು ಉಗ್ರರ ಕೈವಾಡದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮಾಲ್ತೇಶ್. ಮಹೇಶ್, ಥ್ಯಾಂಕ್ ಯು ಮಹೇಶ್.